ಅದೇ ರೀತಿ ಆಯುಷ್ಗೆ ಸಂಬಂಧಪಟ್ಟಂತೆ ಕೌನ್ಸಿಲಿಂಗ್ ನಾವು ಇದ್ರದ್ದು ರಿಸಲ್ಟ್ ಬಂದ ನಂತರ ನಾವು ಆಯುಷ್ದು ಮಾಡ್ತೀವಿ. ಯಾರು ಆಯುಷ್ ಆಸ್ಪಿರೆಂಟ್ಸ್ ಇದ್ದೀರಾ ತಾವು ಇನ್ನೊಂದು ವಾರ ವೆಯ್ಟ್ ಮಾಡಬೇಕಾಗುತ್ತೆ ಅಂತನ್ನುವಂಥದ್ದನ್ನು ಹೇಳ್ತೀನಿ. ಇದು ಮುಗಿದ ಮೇಲೆ ಅದನ್ನು ಮಾಡ್ತೀವಿ. ಆಮೇಲೆ ಒಂದು ಫಾರ್ಮ್ ಸೈನ್ಸಿಂದ ಒಂದು 25 ಸೀಟ್ ಉಳಿದಿದೆ ಅಂತೇಳಿ ಹೇಳಿದ್ದಾರೆ. ಅದನ್ನು ಮೆಡಿಕಲ್ ಡೆಂಟಲ್ ಆದಮೇಲೆ ನಾವು ಅದೊಂದು 25 ಸೀಟಿಗೆ ನಾವು ಮಾಡ್ತೀವಿ. ಈಗ ಒಂದು ಆಪ್ಷನ್ ಎಂಟ್ರಿ ನಡೀತಾ ಇದೆ. ತಮಗೆಲ್ಲ ಗೊತ್ತಿರುವಂತೆ ನರ್ಸಿಂಗು ನಾವು ಮುಗಿಸಿದ್ವಿ ಎಲ್ಲ, ಬಟ್ ಸರ್ಕಾರ ಮತ್ತೆ ಒಂದು 1785 ಯಾವ್ಯಾವುದೋ ಕಾಲೇಜಲ್ಲಿ ಒಂದಷ್ಟು ಸರ್ಕಾರಿ ಸೀಟ್ಗಳನ್ನು ಕೊಟ್ಟಿದ್ದೀವಿ ಮಾಡಬೇಕು ಅಂತ ಹೇಳೋ ಹೊತ್ತಿಗೆ ಅಂತಿಮವಾಗಿ ನಾವು ನರ್ಸಿಂಗ್ ಕಾಲೇಜಿಂದೊಂದು ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀವಿ. ನರ್ಸಿಂಗಿಗೆ ಸಂಬಂಧಪಟ್ಟಂತೆ ತುಂಬ ವಿದ್ಯಾರ್ಥಿಗಳು ನಮ್ಮ ಹತ್ರ ಬರ್ತೀರಾ, ಕಾಲೇಜ್ ಸರಿ ಇಲ್ಲ, ದೂರ ಇದೆ ಮನೆಯಿಂದ. ಇದು ಸಹ ಅಂತಿಮವಾಗಿದೆ. ಇದು ಸೀಟ್ ಬ್ಲಾಕಿಂಗ್ ಥರ ಆಗಿಬಿಡುತ್ತೆ. ನೀವೇನಾದರೂ ಸೀಟ್ ತಗೊಂಡು ಕಾಲೇಜಿಗೆ ಹೋಗಿಲ್ಲ ಅಂದರೆ ಅದು ಕಾಲೇಜ್ ಪಾಲಾಗುತ್ತೆ. ನೆಕ್ಸ್ಟು ನಿಮಗೆ ಪನಿಷ್ಮೆಂಟ್ ಇದೆ. ಹಾಗಾಗಿ ನೀವು ನರ್ಸಿಂಗ್ ಕಾಲೇಜಿಗೆ ಯಾರು ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀರಾ ಈ ಸುತ್ತಲ್ಲಿ, ತಾವು ದಯಮಾಡಿ ನಿಮಗೆ ಇಷ್ಟ ಇದ್ದರೆ ಮಾತ್ರ ಆ ಕಾಲೇಜಿಂದು ಆಪ್ಷನ್ ಎಂಟ್ರಿ ಮಾಡಿ. ಸಿಕ್ಕಿದ ಮೇಲೆ ಮತ್ತೆ ಕ್ಯಾನ್ಸಲೇಷನ್ ಇರಲ್ಲ. ತಾವು ಕಡ್ಡಾಯವಾಗಿ ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗಬೇಕಾಗುತ್ತೆ. ಇದು ಈ ಸುತ್ತಿಗೆ ಸಂಬಂಧಪಟ್ಟಂತೆ. ಹಾಗಾಗಿ ಮೆಡಿಕಲ್ಲು ಡೆಂಟಲ್ಲು ಕಂಬೈನ್ಡ್ ಆಗಿ ನಾವು 3ನೇ ಸುತ್ತಿನ ಕೌನ್ಸಿಲಿಂಗ್ ಮಾಡ್ತಾಯಿದ್ದೀವಿ. ತಾವು ವಿಚಾರ ಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ತಾವು ಸೀಟ್ ಸಿಕ್ಕಿದ ಮೇಲೆ ಕಡ್ಡಾಯವಾಗಿ ಕಾಲೇಜಿಗೆ ಹೋಗಬೇಕಾಗುತ್ತೆ ಅನ್ನುವಂಥದ್ದನ್ನು ತಾವು ನೆನಪಲ್ಲಿ ಇಟ್ಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀನಿ. ಮತ್ತೊಮ್ಮೆ ಎಲ್ಲ ಪೋಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರಾಧಿಕಾರದ ವತಿಯಿಂದ ನಮಸ್ಕಾರಗಳು.